ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು 2 ಡೇಸ್ ಆಯಿತು ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಆ ಕಾರಣಕ್ಕಾಗಿ ಅಷ್ಟೇ, ಮತ್ತೇನಿಲ್ಲ. ಇವತ್ತಿನ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಅಂತ ಏನೂ ಮಾಡ್ಕೊಳ್ಳಿಲ್ಲ, ನೀರು ಬಿಸಿ ಮಾಡ್ಕೊಂಡು ಕುಡ್ದಿದ್ದೆ ಅಷ್ಟೇ. ನಾನು ನಿನ್ನೆ ನೈಟ್ ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ರಾತ್ರಿ ಇವತ್ತು ನನ್ನ ಹಸ್ಬೆಂಡ್ದು ಬರ್ಡೇ ಇರೋದ್ರಿಂದ ನಾನು ಊಟ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂಥೇಳಿ. ಯಾವುದೇ ವೆಯ್ಟ್ ಲಾಸ್ ಆಗಿರೋದಿಲ್ಲ. ಬೆಳಗ್ಗೆ ನಾವು ವೆಯ್ಟ್ ಚೆಕ್ ಮಾಡಿದಾಗ ಸೇಮ್ ವೆಯ್ಟೇ ಇರುತ್ತೆ. ಅದಕ್ಕೆ ನಾವು ನೈಟ್ ಆ ಥರ ಏನಾದರೂ ಬೈ ಮಿಸ್ಟೇಕ್ ಆದರೂ ಫಂಕ್ಷನ್ ಹತ್ರ ಊಟ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಮಾಡಿಬಿಟ್ವಿ ಅಂದ್ಕೊಂಡ್ರಿ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂದ್ಕೊಂಡಿದ್ದೆ ಅಂತ ಹೇಳಿದ್ದೆ ನಾನು ನಿಮಗೆ. ಇವತ್ತು ನಾನು ಬೆಳಗ್ಗೆ ತಿಂಡಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ರಾತ್ರಿ ಊಟ ನಾನು ಮಾಡಿದ್ರಿಂದ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿ ನಾನು ನೀರು ಕುಡಿತಾ ಇದ್ದೀನಿ. ಇದು ನಾನು ಮಧ್ಯಾಹ್ನದ ಊಟಕ್ಕೆ ಅಂಥೇಳಿ ಮುದ್ದೆ ಮಾಡ್ಕೋತಾ ಇರೋದು. ರಾಗಿ ಮುದ್ದೆನ ಅಂದರೆ ನಾನು ನನಗೆ ಅಂತ ಒಂದು ಮುದ್ದೆ ಮಾಡ್ಕೋತೀನಿ, ಅದನ್ನು ಬಿಟ್ಟು ಚಿಕ್ಕದು ಒಂದು ಮುದ್ದೆ ಆಗುತ್ತೆ. ಆ ಮುದ್ದೆ ಆದಾಗ ಅದನ್ನು ಪಾಪುಗೆ ಅಂತ ಕೊಡ್ತೀನಿ, ಆಯಿತಾ. ಮಧ್ಯಾಹ್ನದ ಊಟ ನಂದು ಈ ಥರ ಇತ್ತು. 2 ಮೊಟ್ಟೆ ಬೇಯಿಸ್ಕೊಂಡಿದ್ದೆ ಮತ್ತು ರಾಗಿ ಮುದ್ದೆ ಪ್ಲಸ್ ತರಕಾರಿ ಸಾಂಬಾರು ಮಾಡ್ಕೊಂಡಿದ್ದೆ, ಆಯಿತಾ. ಬಟ್ 2 ಮೊಟ್ಟೆನೇ ಒಂದೇ ಮೊಟ್ಟೆ ತಿಂದಿದ್ದು, ಇನ್ನೊಂದು ಮೊಟ್ಟೆ ಮಗನಿಗೆ ಅಂತ ಕೊಟ್ಟೆ. ಬಟ್ ನನಗಿಷ್ಟು ಸಾಕಾಯಿತು. ಇದಾದಮೇಲೆ ಒಂದು ಸಣ್ಣ ಬೌಲಲ್ಲಿ 1 ಬೌಲಷ್ಟು ರೈಸ್ ಕೂಡ ನಾವು ತಿನ್ಬೋದು. ಇದರಿಂದ ನಮಗೆ ಬರೀ ವೆಯ್ಟ್ ಲಾಸ್ ಮಾತ್ರ ಅಲ್ಲ, ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ನಾವು ತಿನ್ನೋ ಊಟವನ್ನು ಸ್ವಲ್ಪ ಕಡಿಮೆ ತಿಂತಾ ಬಂದ್ವಿ ಅಂತ ಅಂದರೆ ನಾವು ವೆಯ್ಟ್ ಲಾಸ್ ಆಗ್ತೀವಿ. ಅಂದರೆ ನಾವು 4 ಇಡ್ಲಿ ತಿನ್ನುವಂಥ ವ್ಯಕ್ತಿ ಆಗಿದ್ವಿ ಅಂತ ಅಂದಾಗ ಆ 4 ಇಡ್ಲಿಯಲ್ಲಿ ನಾವು 2 ಇಡ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಸ್ವಲ್ಪ ದಿನ ಆದಮೇಲೆ 1 ಇಡ್ಲಿಗೆ ಬಂದ್ವಿ ಅಂತ ಅಂದಾಗ ನಾವು ವೆಯ್ಟ್ ಲಾಸ್ ಆಗ್ತೀವಿ. ಬಟ್ ನಮಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನಾವು ತುಂಬ ವೀಕ್ ಆಗಿಬಿಡ್ತೀವಿ. ಮೀನ್ಸ್ ನಮಗೆ ಹೆಲ್ತ್ ಕೂಡ ಹಾಳಾಗ್ತಾ ಬರುತ್ತೆ, ಸ್ಕಿನ್ ಡಲ್ ಆಗುತ್ತೆ. ಅದ್ರ ಬದಲಾಗಿ ನಾವು 4 ಇಡ್ಲಿ ತಿನ್ನೋ ಜಾಗದಲ್ಲಿ 2 ಇಡ್ಲಿ ತಿನ್ಬಿಟ್ಟು ಇನ್ನು 2 ಇಡ್ಲಿ ತಿನ್ನೋ ಜಾಗನ ನಾವು ಖಾಲಿ ಬಿಟ್ಟು ಹಸ್ಕೊಂಡಿರೋದಕ್ಕಿಂತ ಆ 2 ಇಡ್ಲಿ ತಿನ್ನೋ ಜಾಗದಲ್ಲಿ ಮೊಟ್ಟೆ ಅಥವಾ ಏನು ಹೇಳಿ ಮೊಳಕೆ ಕಾಳು ಅಥವಾ ಯಾವ್ದಾದ್ರು ಸೌತೆಕಾಯಿ ಯಾವ್ದಾದ್ರು ಹಸಿ ತರಕಾರಿ ನಾವು ತಿನ್ನೋದ್ರಿಂದ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಮಗೆ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ನಾವು ವೆಯ್ಟ್ ಲಾಸ್ ಮಾಡಿಕೊಂಡ್ರೂ ಕೂಡ ನಮಗೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಬರೋದಿಲ್ಲ. ಇನ್ನು ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ನನ್ನ ಕಸಿನ್ ಮನೆಗೆ ಗೃಹ ಪ್ರವೇಶದ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಸೊ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನಾನು ನಿಮಗೆ ನಿನ್ನೆ ಮಧ್ಯಾಹ್ನದ ಏನು ಊಟ ತೋರಿಸ್ದೆ ಅಲ್ವಾ, ಅದಾದಮೇಲೆ ರಾತ್ರಿ ಊಟನ ತುಂಬ ಲೈಟಾಗಿ ತೊಗೊಂಡೆ. ಬಟ್ ಏನು ಅಂತ ಹೇಳಿ ನಿಮಗೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಕೂಡ ನಾನು ಟಿಫನ್ ಏನು ಮಾಡ್ಕೊಂಡಿಲ್ಲ. ಮನೇಲಿ ಎಲ್ಲರೂ ಟಿಫನ್ ಮಾಡಿದರು, ಬಟ್ ನಾನು ಮಾಡ್ಕೊಂಡಿರಲಿಲ್ಲ. ಇನ್ನು ಅವ್ರ ಮನೆದು ಗೃಹ ಪ್ರವೇಶದ ದಿನ ನಮ್ಗೆ ಹೋಗೋಕ್ಕಾಗಿರಲಿಲ್ಲ. ಆಮೇಲೆ 48 ಡೇಸ್ ಆದಮೇಲೆ ಒಂದು ಫಂಕ್ಷನ್ ಮಾಡ್ತಾರಲ್ಲ, ಆ ಫಂಕ್ಷನಿಗೆ ಅಂಥೇಳಿ ನಾವು ಹೋಗ್ತಾ ಇರೋದು. ಅವ್ರ ಮನೆ ಕಡೂರು. ನಾವು ಹೋಗಬೇಕಾದ್ರೆ ಅಂದಿವೆ ಹೋಟೆಲಲ್ಲಿ ಮಕ್ಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಅಂತ ತಿನ್ನಿಸ್ಕೊಂಡು ಕರ್ಕೊಂಡು ಹೋದ್ವಿ, ಆಯಿತಾ. ಬಟ್ ಒಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಇತ್ತು, ಎಲ್ಲರೂ ಬಂದಿದ್ದರು. ಸೊ ತುಂಬಾ ಖುಷಿ ಆಯಿತು. ವಿ ಆರ್ ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು. ಆವಾಗ ಈ ಥರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಮೀಟ್ ಮಾಡ್ತಾಯಿದ್ರೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅಂತ ನಮಗೂ ಸಿಗುತ್ತೆ. ನಾವು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನಮ್ಮವರಿಗಾಗಿ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಸೊ ಅದರಿಂದನೂ ನಮಗೂ ಕೂಡ ಒಂದು ರಿಫ್ರೆಶ್ಮೆಂಟು ಜೊತೆಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ನಮ್ಮ ಮಕ್ಕಳಿಗೂ ನಮ್ಮ ಸಂಬಂಧಗಳಲ್ಲಿ ಒಂಥರ ಬೆರ್ತಂಗೆ ಆಗುತ್ತೆ, ಅವರು ಕೂಡ ಅಲ್ವಾ. ಇದು ಅವ್ರ ಮನೆ. ನಮ್ಮ ಅಣ್ಣನ ಮಗಳು ಇದನ್ನು ವಿಡಿಯೋ ಮಾಡಿದ್ದು, ಅಷ್ಟು ಕ್ಲಿಯರಾಗಿ ಮಾಡಿಲ್ಲ. ಇದೆಲ್ಲ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ 1-1:30 2 ಗಂಟೆ ಹತ್ತಿರ ಆಗಿತ್ತು. ಅದಾದಮೇಲೆ ಊಟ ಎಲ್ಲ ಮಾಡಿ ಎಲ್ಲ ನಾವು ವಾಪಸ್ ಬರ್ಬೇಕಾದ್ರೆ 4-4:30 ಅಲ್ಲಿಂದ ಹೊರಡುವಾಗ ನಮ್ಮ ಮನೆಗೆ ಬರ್ತಾ 8 ಗಂಟೆ ಆಯಿತು ಶೃಂಗೇರಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಂದು ಕ್ವಶನ್ ಕೇಳಿದರು ಒಬ್ಬರು, ಈ ವೆಯ್ಟ್ ಲಾಸ್ ಮಾಡುವಾಗ ನಾವು ಕಾಫಿ ಕುಡಿಬಾರ್ದಾ, ಟೀ ಕುಡಿಬಾರ್ದಾ, ಇಲ್ಲ ಅದೆರಡನ್ನೂ ನಾವು ಕುಡಿಬೋದಾ ಅಂಥೇಳಿ. ನನಗೆ ಅನಿಸಿರೋ ಪ್ರಕಾರ ನೀವು ಒಂದು 10 ಡೇಸ್ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಎರಡನ್ನೂ ಕೂಡ ಕಂಪ್ಲೀಟಾಗಿ ನಾವು ನಿಲ್ಲಿಸೋದು ತುಂಬಾ ಒಳ್ಳೆಯದು. ಅದು ನಮ್ಮ ದೇಹದಲ್ಲಿ ತುಂಬಾ ನಮಗೆ ಇಂಪ್ರೂವ್ಮೆಂಟ್ ತೋರಿಸುತ್ತೆ. ನಮ್ಮ ಹೆಲ್ತ್ ಕೂಡ ನಮಗೆ ತುಂಬಾ ಚೆನ್ನಾಗಾಗುತ್ತೆ. ಜೊತೆಗೆ ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೆಯದು. ನಮಗೆ ನಾವು ಎಷ್ಟು ಸಿಹಿ ತಿಂತೀವೋ ಅದು ನಮ್ಗೆ ಒಳ್ಳೇದಲ್ವೇ ಅಲ್ಲ.
ಮತ್ತು ಇನ್ನೂ ಒಂದು ಅಂದರೆ ಈ ಶುಗರ್ ಇರೋರು ಮಾತ್ರ ಸ್ವೀಟ್ ತಿನ್ನಬಾರ್ದು, ಇನ್ನು ಉಳಿದವ್ರು ಎಲ್ಲರೂ ಸ್ವೀಟ್ನ ಚೆನ್ನಾಗಿ ತಿನ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಬಟ್ ನನ್ನ ಪ್ರಕಾರ ಅಂತಲೇ ಅಲ್ಲ, ಸೈಂಟಿಫಿಕ್ ಆಗಿ ಕೂಡ ಅದು ತುಂಬ ರಾಂಗು. ಶುಗರ್ ಇರೋರಿಗೆ ಸ್ವೀಟ್ ತಿನ್ನೋದ್ರಿಂದನೇ ಶುಗರ್ ಬರುತ್ತೆ ಅಂತ ಅನ್ನೋರು ಇದ್ದಾರೆ. ಬಟ್ ಸ್ವೀಟ್ ತಿನ್ನೋದ್ರಿಂದನೇ ಶುಗರ್ ಬರೋದಲ್ಲ, ನಮ್ಮ ಡೈಜೆಷನ್ ಪವರ್ ಕಡಿಮೆ ಆದ್ರೇ ಶುಗರ್ ಬರೋದು. ಬಟ್ ನನ್ನ ಪ್ರಕಾರ ಏನು ಅಂತಂದರೆ, ನಾವು ಶುಗರು, ಕೊಲೆಸ್ಟ್ರಾಲು, BP ಯಾವುದು ಬಂದ ಮೇಲೆ ನಾವು ಆ ಥರ ಪಥ್ಯನ ಅನಿವಾರ್ಯವಾಗಿ ಮಾಡೋದಕ್ಕಿಂತ ನಾವು ಯಾವಾಗಲೂ ನಾವು ಆ ಪಥ್ಯದಲ್ಲಿ ಇರೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಯಾಕಂದರೆ ನಾವು ತಿನ್ನುವಂಥ ಆಹಾರ ಮಿತವಾಗಿ ಮತ್ತು ಅದು ತುಂಬ ಆರೋಗ್ಯಯುತವಾಗಿರುವಂಥ ಆಹಾರನ ನಾವು ತಿನ್ನೋದ್ರಿಂದ ನಮಗೆ ಹೆಲ್ತಿಗೂ ತುಂಬ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ರೀತಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಹಾಗಂತ ಕಾಯಿಲೆಗಳೇ ಬರಲ್ಲ ಅಂತ ನಾನು ಹೇಳಲ್ಲ, ಬಟ್ ಕಾಯಿಲೆಗಳು ಬಂದಾಗ ಅದನ್ನು ಎದುರಿಸೋವಂಥ ಶಕ್ತಿ ನಮ್ಮ ದೇಹಕ್ಕಿರುತ್ತೆ ಅಂತ ಅಷ್ಟೇ. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಫುಲ್ ಡೇ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟ ಪೂರ್ತಿ ನಾನು ನಿಮಗೆ ಚಾರ್ಟ್ ಏನಿದೆ ಅದ್ರ ಪ್ರಕಾರವಾಗಿ ನಾನು ನಿಮಗೆ ಡಯಟ್ ಪ್ಲ್ಯಾನನ್ನು ಕೊಡ್ತೀನಿ. ಅದ್ರ ಜೊತೆಗೆ ನಾನು ನೈಟ್ ಯೂಸ್ ಮಾಡೋಕ್ಕೆ, ನೈಟ್ ನಮಗೇನಾದರೂ ತುಂಬ ಹಸಿವಾಗುತ್ತೆ ಅಲ್ವಾ, ಆ ಟೈಮಲ್ಲಿ ಅನ್ನ ಸಾಂಬಾರು ಆ ಥರ ನಾವು ತಿನ್ನೋದಕ್ಕಿಂತ ಒಂದು ಒಳ್ಳೆ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಳೋದು ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ ಕಾರಣಕ್ಕಾಗಿ ಒಂದು ವೆಯ್ಟ್ ಲಾಸ್ ಪೌಡರ್ನ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಎಫೆಕ್ಟಿವ್ ಆಗಿರುವಂಥ ವೆಯ್ಟ್ ಲಾಸ್ ಪೌಡರ್ ಆಗಿರುತ್ತೆ. ಸೊ ಅದು ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಕೂಡ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಮಾಡ್ಬೋದು. ಎಷ್ಟು ಜನ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಮನೇಲೆ, ಅವರೆಲ್ಲರೂ ಕೂಡ ಒಂದು ಕನ್ಸಿಸ್ಟೆನ್ಸಿನ ನಾವು ಅದನ್ನು ಕವರ್ ಮಾಡ್ಕೊತಾ ಬರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋವಂಥದ್ದು. ಇದೇ ಥರ ನಮ್ಗೆ ಯಾವ ತರಕಾರಿ ಬೇಕಾದ್ರೂ ನಾವು ಬಳಸ್ಕೊಳ್ಬೋದು. ಅದಕ್ಕೆ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ಇದು 2 ಮಕ್ಕಳಿಗೆ, ನನಗೆ 3 ಜನಕ್ಕೆ ಸೇರಿ ಮಾಡ್ಕೊಂಡಿರುವಂಥದ್ದು. ಇದನ್ನು ಮಧ್ಯಾಹ್ನ ತೊಗೊಂಡು ಸಂಜೆ ಹೊತ್ತಿಗೆ ಯಾವುದಾದ್ರೂ ಫ್ರೂಟ್ಸು ಅಥವಾ ಯಾವುದಾದ್ರೂ ಒಂದು ಜ್ಯೂಸನ್ನ ನಾವು ತೊಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಬಟ್ ವಿತೌಟ್ ಶುಗರ್ ಇದ್ದರೆ ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದೇ ಥರ ನನ್ನ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನನ್ನ ಇವತ್ತಿನ ದಿನ. ಮತ್ತು ಇನ್ನೊಂದು ದಿನದ ಜೊತೆಗೆ ಇನ್ನೊಂದು ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಟಿಪ್ಸ್ಗಳ ಜೊತೆಗೆ, ಒಂದು ಒಳ್ಳೆ ಡಯಟ್ ಪ್ಲ್ಯಾನ್ ಜೊತೆಗೆ, ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿಗಳ ಜೊತೆಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.